ತುಂಬಾ ತಲೆ ಕೆಡ್ಸ್ಕೊಂಡು ನಿಮ್ ಹೆಲ್ತ್ ನ ಅಪ್ಸೆಟ್ ಮಾಡ್ಕೊಳ್ತಿದ್ದೀರಾ ಇಲ್ಲಿ. ಅಂಡ್ ಆ ಪರ್ಸನ್ ನೋಡಿದ್ರೆ ಅಲ್ಲಿ ಜಗ್ಲಿಂಗ್ ಅಲ್ಲಿ ಇದಾರೆ, ಅವ್ರಿಗೆ ಕ್ಲಾರಿಟಿ ಇಲ್ಲ ಅವ್ರ ಲೈಫ್ ಅಲ್ಲಿ. ಅಂಡ್ ಆಲ್ಮೋಸ್ಟ್ ಇಲ್ಲಿ ಕೆಲವರು 2 to 3 years ಇಂದ ವೇಟ್ ಮಾಡ್ತಿರ್ಬೋದು, ಅಥವಾ 2 to 3 months ಇಂದ ವೇಟ್ ಮಾಡ್ತಿರ್ಬೋದು ಆ ಪರ್ಸನ್ಗೋಸ್ಕರ. ಈವನ್ ಆ ಪರ್ಸನ್ ಏನಕ್ಕೆ ವೇಟ್ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರ ಲೈಫ್ ಅಲ್ಲಿ ಏನೋ ಒಂದು ಜಗ್ಲಿಂಗ್ ಅಥವಾ 2 situations ಅನ್ನೋದು ನಡೀತಿದೆ. ಆ ಪರ್ಸನ್ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಿಕ್ಕೆ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ನೀವಂತೂ ವೇಟ್ ಮಾಡಿ 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 ಹೆಲ್ತ್ ನ ಅಪ್ಸೆಟ್ ಮಾಡ್ಕೊಂಡಿದ್ದೀರಾ. ಅಂದ್ರೆ ನಿಮ್ ಎನರ್ಜಿನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿಲ್ಲ ಯಾರಿಲ್ಲಿ ವೇಟ್ ಮಾಡ್ತಿದ್ದೀರಲ್ಲ ನೀವು. ಅಂಡ್ ಬ್ಯಾಲೆನ್ಸ್ ಬರ್ಬೇಕು ನಿಮ್ ಲೈಫ್ಗೆ, ಬ್ಯಾಲೆನ್ಸ್ ತಂದ್ಕೋಬೇಕು ನೀವು. ಅಂಡ್ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಅನ್ನೋದು ಮಾಡಿದಾಗ ನಿಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮುಂದೆ ಕ್ಲಾರಿಫೈ ಮಾಡೋಣ ಆ ಪರ್ಸನ್ ಏನ್ ಬರ್ತಾರಾ ಏನು ಅಂತ, ಆಗ ಗೊತ್ತಾಗುತ್ತೆ. ಅಂಡ್ ನೀವು ವೇಟ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ, ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮ್ ಲೈಫಿಗೆ ಏನ್ ಬೇಕು ಅನ್ನೋದನ್ನ ಪಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನೀವ್ ಒಂದೇ ಕಡೆ ಫೋಕಸ್ ಮಾಡ್ಕೊಂಡಿದ್ರೆ ನಿಮ್ ಹೆಲ್ತ್ ಅನ್ನೋದು ಇಲ್ಲಿ ತುಂಬಾ ಅಪ್ಸೆಟ್ ಆಗ್ತಿದೆ. ಅಂಡ್ ನೀವು ತುಂಬಾ ಹರ್ಟ್ ಸಹ ಆಗಿದ್ದೀರಾ ಈ ಪರ್ಸನ್ಗೆ ವೇಟ್ ಮಾಡಿ ಮಾಡಿ. ಓಕೆನಾ? ಯೂನಿವರ್ಸ್ ಕ್ಲಾರಿಫೈ ಮಾಡ್ಕೊಡಿ. ಅಗೇನ್ ನೀವಂತೂ ರೆಡಿ ಇದ್ದೀರಾ, ತುಂಬಾ ರೆಡಿ ಇದ್ದೀರಾ. ಆ ಪರ್ಸನ್ ಬಂದ್ರೆ ಸಾಕು ಅನ್ನೋ ರೀತಿಲಿ ರೆಡಿ ಇದ್ದೀರಾ. ಬಟ್ ಆ ಪರ್ಸನ್ ನಿಮ್ಗೆ ಮೋಸ ಮಾಡಿ ವಾಕ್ ಅವೇ ಆಗಿದ್ದಾರೆ ಬಿಕಾಸ್ ಆಫ್ ಟೈಮ್ ಇಶ್ಯೂ. ಆ ಪರ್ಸನ್ ಇಲ್ಲಿ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೆ ಟೈಮ್ ಕೊಡ್ತಿಲ್ಲ ಅನ್ನೋ ವಿಚಾರವಾಗಿ. ನಿಮಗ್ ಅನ್ಸಿದ್ದೆ ಆ ಪರ್ಸನ್ ನಂಗೆ ಮೋಸ ಮಾಡ್ತಿದ್ದಾರೆ ಅಂತ. ಬಟ್ ಆ ಪರ್ಸನ್ಗೆ ಸ್ವಲ್ಪ ಈಗೋ ಅಹಂ ಜಾಸ್ತಿ ಇದ್ದೇ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಬಟ್ ನೀವು ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದೀರಾ ವೆಯ್ಟ್ ಮಾಡ್ಕೊಂಡು, ಬಿಕಾಸ್ ನಿಮ್ ಕೈಯಲ್ಲಿ ಏನು ಇಲ್ಲ. ಆ ಪರ್ಸನ್ನೇ ಏನಾದ್ರೂ ಆಕ್ಷನ್ಸ್ ತಗೋಬೇಕು ಅಂತ. ಬಟ್ ಇಲ್ಲಿ ಆ ಪರ್ಸನ್ ಬಂದು ಅವ್ರ ಲೈಫ್ ಅಲ್ಲಿ ಅವ್ರ ಕೆರಿಯರ್ ಕಡೆ ಗಮನ ಕೊಟ್ಟಿದ್ದಾರೆ. ಮನಿ ಹೆಂಗ್ ಅರ್ನ್ ಮಾಡ್ಕೋಬೇಕು ಅನ್ನೋ ರೀತಿಲಿ ಅವರು ಆ ಕಡೆ ಬ್ಯುಸಿ ಆಗಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ. ನೀವು ಸ್ವಲ್ಪ ಡಾಮಿನೇಟಿಂಗ್ ಮಾಡ್ತಿದ್ರಿ ನಿಮ್ ಪರ್ಸನ್ ಯಾವ ವಿಚಾರವಾಗಿ ಅಂತಂದ್ರೆ, ಟೈಮ್ ಕೊಡಿ ನನ್ಗೆ ಅಂತ. ಬಟ್ ಆಗ ಆ ಪರ್ಸನ್ ಅನ್ಸಿದ್ದೆ